ನಮಸ್ಕಾರ ಸ್ನೇಹಿತರೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ. ನಾವು ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ಶಾರ್ಟ್ಸನ್ನು ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋದ್ರ ಬಗ್ಗೆ. ಬಟ್ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ನೀವು ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ನೀವೇನು ಅಪ್ಲೋಡ್ ಮಾಡಿದ್ದೀರಾ ಅದೇ ಶಾರ್ಟ್ಸನ್ನು ಮೊದಲು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡಿದ ಮೇಲೆ ಅದನ್ನು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿರೋ ಹಾಕಿರೋವಂಥದ್ದನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ದೆ. ಬಟ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕೆಲವರಿಗೆ ಕನ್ಫ್ಯೂಷನ್ ಇದೆ. ಸೊ ಅದೇ ಇವತ್ತಿನ ನಿಮ್ಮ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಮ ವಿಡಿಯೋನ ನೀವೇ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳೋದು ಹೇಗೆ, ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಅದು ನಾನು ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅದು ಇದು ಏನೂ ಬೇಕಾಗಿಲ್ಲ. ನಿಮ್ಮ YT ಸ್ಟುಡಿಯೋದಲ್ಲಿ ಹೋಗಿ YT ಸ್ಟುಡಿಯೋನ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಈ ಡೌನ್ಲೋಡ್ ಆಪ್ಷನ್ ಏನಿದೆ ಅದು ನಿಮಗೆ ಯೂಟ್ಯೂಬಲ್ಲಿ ಸಿಗಲ್ಲ, ಆಮೇಲೆ YT ಸ್ಟುಡಿಯೋದಲ್ಲಿ ಸಿಗಲ್ಲ. YT ಸ್ಟುಡಿಯೋ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿದರೆ ಮಾತ್ರ ಈ ಆಪ್ಷನ್ ಸಿಗುತ್ತೆ. ಸೊ ಇದು ನೆನಪಿಡಿ. ಕೆಲವೊಬ್ರು ಏನು ಮಾಡ್ತಿದ್ದಾರೆ, ಯೂಟ್ಯೂಬ್ ಓಪನ್ ಮಾಡ್ತಾರೆ, ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದರೆ ಅಲ್ಲಿ ಸೇವ್ ಆಗಿಬಿಡುತ್ತದೆ. ಸೊ ಆಮೇಲೆ ನೀವು ಆಫ್ಲೈನ್ ಅದನ್ನು ನೋಡ್ಬೋದು ಅಷ್ಟೇ. ಆ ರೀತಿ ಮಾಡಲಿಕ್ಕೆ ಬರಲ್ಲ. ನಾವೇನು ಮಾಡಬೇಕು, ನಮ್ಮ ವಿಡಿಯೋನ ನಾವು ನಮ್ಮ ಈ ಯೂಟ್ಯೂಬ್ ಮೇಲೆ ಏನು ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋನ ಅದು ನಮ್ಮ ಮೊಬೈಲಲ್ಲಿ ಹೇಗೆ ಸೇವ್ ಮಾಡೋದು ಅನ್ನೋದು ಇಲ್ಲಿ ಇವತ್ತು ಹೇಳ್ಕೊಡ್ತೀನಿ. ಸೊ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ ಸ್ನೇಹಿತರೆ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ನೀವು ಕೂಡ ನಿಮ್ಮ YT ಸ್ಟುಡಿಯೋನ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿ. ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗ್ತಾ ಇಲ್ಲ, ಪ್ರಾಬ್ಲಮ್ ಬರ್ತಿದೆ ಅಂದರೆ ಇದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಮೇಲೆ ಐ ಬಟನ್ ಮೇಲೆ ಲಿಂಕ್ ಕೊಡ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನಾವು ನಮ್ಮ YT ಸ್ಟುಡಿಯೋನ ಕ್ರೋಮ್ ಬ್ರೌಸರಲ್ಲಿ ಹೇಗೆ ಓಪನ್ ಮಾಡೋದು. ಕೆಲವೊಂದಿಷ್ಟು ಸಿಂಪಲ್ ಸೆಟ್ಟಿಂಗ್ಸ್ ಇರುತ್ತೆ, ಅದನ್ನು ಮಾಡಿದರೆ ಕ್ರೋಮ್ ಬ್ರೌಸರಲ್ಲಿ YT ಸ್ಟುಡಿಯೋ ಓಪನ್ ಆಗುತ್ತೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಸೊ ಅದ್ರ ಬಗ್ಗೆ ವಿಡಿಯೋ ಇದೆ, ವಿಡಿಯೋ ನಾನು ಪಿನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ, ಇದು ಬೆಸ್ಟ್ ಇರುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ನಾವು ಹೇಗೆ ಕ್ರೋಮ್ ಬ್ರೌಸರಲ್ಲಿ ನಮ್ಮ YT ಸ್ಟುಡಿಯೋನ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡಿ. ಸೊ ನಾನಿಲ್ಲಿ ಇನ್ನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದೀನಿ. ಈಗ ನೀವೇನು ಮಾಡಿ, ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಕ್ರೋಮ್ ಬ್ರೌಸರಲ್ಲಿ ಸ್ನೇಹಿತರೆ ನಿಮ್ಮ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೀವೇನು ಮಾಡಿ, studio.youtube.com ಅಂತ ಮೇಲ್ಗಡೆ ಸರ್ಚ್ ಬಾಕ್ಸ್ನಲ್ಲಿ ಹಾಕಿ ಅಲ್ಲಿ ಲಾಗಿನ್ ಮಾಡ್ಕೋಬೇಕು. ಸೊ ಅದು ಹೇಗೆ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂದರೆ ನೀವು ಆ ವಿಡಿಯೋದಲ್ಲಿ ಇರುತ್ತೆ ನೋಡಿ. ಓಕೆ, ಇದಿಷ್ಟು ಲಾಗಿನ್ ಆದಮೇಲೆ ಈ ರೀತಿ ನಿಮಗೊಂದು ಡ್ಯಾಶ್ಬೋರ್ಡ್ ಕಾಣುತ್ತೆ, ಕಂಪ್ಲೀಟ್ ನಿಮ್ಮ ಚಾನಲ್ ಡ್ಯಾಶ್ಬೋರ್ಡ್ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ 3 ಲೈನ್ ತೋರಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೈಡಲ್ಲಿ ಮೆನು ಎಕ್ಸ್ಪಾಂಡ್ ಆಗಿ ಕಾಣುತ್ತೆ, ನಿಮಗೆ ಏನೇನು ಆಪ್ಷನ್ಸ್ ಇರುತ್ತೆ ಅನ್ನೋದು. ಇಲ್ಲಿ ಚಾನಲ್ ಅಂತ ಇದೆ, ಕಂಟೆಂಟ್ ಅಂತ ಇದೆ. ಡ್ಯಾಶ್ಬೋರ್ಡ್ ಕೆಳಗಡೆ ಕಂಟೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಪ್ಲೋಡ್ ಮಾಡಿರುವಂಥ ಲಾಂಗ್ ವಿಡಿಯೋಸ್ ಎಲ್ಲ ಫಸ್ಟ್ ಆಗಿ ಇಲ್ಲಿ ಕಾಣುತ್ತೆ. ಬೇಕು ಅಂದರೆ ಇದರಲ್ಲಿ ಏನಾದರೂ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೂ ಕೂಡ ಈ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ನೋಡಿ ಚಿಕ್ಕದಾಗಿ, ವಿಡಿಯೋ ಮುಂದೆನೇ ಇರುತ್ತೆ, ಅದನ್ನ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲ್ಗಡೆ ವೈಟ್ ಪಟ್ಟಿಯಲ್ಲಿ ನಿಮಗೆ ಬ್ಲ್ಯಾಕ್ ಕಾಣ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಆ್ಯಡ್ ಟು ಪ್ಲೇ ಲಿಸ್ಟು, ಆಮೇಲೆ ಮೋರ್ ಆ್ಯಕ್ಷನ್ಸ್ ಅಂತ ಇದೆ. ಈ ಮೋರ್ ಆ್ಯಕ್ಷನ್ಸ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ವಿಡಿಯೋ ಡಿಲೀಟ್ ಮಾಡಲಿಕ್ಕೆ ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ಫಸ್ಟ್ ಇದೆ ಡೌನ್ಲೋಡು, ಆಮೇಲೆ ಡಿಲೀಟ್ ಫಾರ್ ಎವರ್ ಅಂತ ಇದೆ. ಸೊ ಇಲ್ಲಿ ನಾವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಈಗಾಗಲೇ ಚಾನಲ್ ಮೇಲೆ, ಆ ವಿಡಿಯೋ ನಮ್ಮ ಗ್ಯಾಲರಿಯಲ್ಲಿ ಬಂದುಬಿಡುತ್ತೆ ಸ್ನೇಹಿತರೆ. ಸೊ ಈ ರೀತಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೌನ್ಲೋಡ್ ಆಗುತ್ತೆ. ಆಗಲಿಲ್ಲ ಅಂದರೆ ಡೆಸ್ಕ್ಟಾಪ್ ಮೋಡಲ್ಲಿ ಇದನ್ನು ಕನ್ವರ್ಟ್ ಮಾಡ್ಕೊಂಡು ಮಾಡಿ ಆಗುತ್ತೆ. ಆಮೇಲೆ ಶಾರ್ಟ್ಸಲ್ಲಿ ಹೋಗಿ, ಶಾರ್ಟ್ಸಲ್ಲಿಯೂ ಸೇಮ್ ಆಪ್ಷನ್ ಇರುತ್ತೆ. ನೀವು ಶಾರ್ಟ್ಸ್ ಕ್ಲಿಕ್ ಮಾಡಿ. ಶಾರ್ಟ್ಸ್ ಕ್ಲಿಕ್ ಮಾಡಿದರೆ ಈ ರೀತಿ ಎಲ್ಲ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡಿರೋದು ಇಲ್ಲಿ ಕಾಣುತ್ತೆ. ಇದರಲ್ಲಿ ಯಾವುದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ. ಜಸ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಮೋರ್ ಆ್ಯಕ್ಷನ್ಸ್ ಇಲ್ಲಿನೂ ಬರುತ್ತೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಡೌನ್ಲೋಡ್ ಆಗುವಲ್ಲಿನೂ ಪ್ರಾಬ್ಲಮ್ ಆಗುತ್ತೆ. ಒಂದು ಸ್ವಲ್ಪ ನಿಮ್ಮ ಸೆಟ್ಟಿಂಗ್ಸ್ ಏನು ಬ್ರೌಸರ್ ಸೆಟ್ಟಿಂಗ್ಸ್ ಇದೆ ಅದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಇಲ್ಲ ಡೆಸ್ಕ್ಟಾಪ್ ಮೋಡ್ ಆನ್ ಮಾಡ್ಕೊಳ್ಳಿ. ಸೊ ಇದು ಮಾಡೋದ್ರಿಂದ ಇದು ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಈ ರೀತಿ ಮಾಡೋದಿರುತ್ತೆ ಸ್ನೇಹಿತರೆ. ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಯೂಟ್ಯೂಬ್ಗೆ ಹೋಗಿ ಅಲ್ಲಿಂದ ನಿಮ್ಮ ವಿಡಿಯೋನ ಡೌನ್ಲೋಡ್ ಮಾಡಲಿಕ್ಕೆ ಹೋಗಿದ್ರೆ ಅಲ್ಲಿ ಬರೀ ಸೇವ್ ಆಗುತ್ತೆ. ಆ ರೀತಿ ಮಾಡೋದಿರಲ್ಲ, ಈ ರೀತಿ ನೀವು ಮಾಡಬೇಕು. ಸೊ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅದು ಇದು ನಮಗೇನೂ ಬೇಕಾಗಿಲ್ಲ. ಜಸ್ಟ್ ನೀವು YT ಸ್ಟುಡಿಯೋನ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿಂದ ವಿಡಿಯೋ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ನೀವು ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಅದನ್ನು ಚೆಕ್ ಮಾಡಿ ಅದು ಸೇವ್ ಆಗಿದೆ, ನಿಮ್ಮ ಗ್ಯಾಲರಿಯಲ್ಲಿ ಬಂದಿದೆ ಅಂದರೆ ಮಾತ್ರ ನೀವು ಡಿಲೀಟ್ ಮಾಡಿ ಸ್ನೇಹಿತರೆ. ಇಲ್ಲ ಅಂದರೆ
ವಿಡಿಯೋ ಡಿಲೀಟ್ ಆಯಿತು ಅಂದರೆ ರಿಕವರ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಮೊದಲು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಅದು ಬಂತಾ ಅಥವಾ ಇಲ್ಲ ಅನ್ನೋದು ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ಮೇಲೇ ಆ ವಿಡಿಯೋನ ಯೂಟ್ಯೂಬಿಂದ ಡಿಲೀಟ್ ಮಾಡಬೇಕು. ಇಲ್ಲಾಂದರೆ ಡಿಲೀಟ್ ಮಾಡಿದ ಮೇಲೆ ವಿಡಿಯೋ ಸಿಗಲ್ಲ, ವಿಡಿಯೋನು ಡಿಲೀಟ್ ಆಗೋಗುತ್ತೆ, ಆಮೇಲೆ ಗ್ಯಾಲರಿಯಲ್ಲಿಯೂ ಅದು ಕಾಣಲ್ಲ. ಸೊ ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇದು ಮಾತ್ರ ನೀವು ಸೇವ್ ಆಗಿರೋ ವಿಡಿಯೋ ಗ್ಯಾಲರಿಯಲ್ಲಿ ಕಾಣ್ತಾ ಇದೆಯಾ ಇಲ್ಲ ಒಮ್ಮೆ ಚೆಕ್ ಮಾಡ್ಕೊಂಡ್ಮೇಲೆ ವಿಡಿಯೋ ಡಿಲೀಟ್ ಮಾಡಿ. ವಿಡಿಯೋ ಡಿಲೀಟ್ ಆದಮೇಲೆ 24 ಗಂಟೆ ನಂತರ ಅದೇ ವಿಡಿಯೋನ ನೀವು ಅಪ್ಲೋಡ್ ಮಾಡ್ಬೋದು. ಇನ್ನು ಡೌನ್ಲೋಡ್ ಆದಮೇಲೆ ಅದರಲ್ಲಿ ಒಂದು ವಾಟರ್ ಮಾರ್ಕ್ ಬರುತ್ತೆ, ಶಾರ್ಟ್ಸ್, ಆಮೇಲೆ ನಿಮ್ಮ ಚಾನಲ್ ಹೆಸರು ಬಂದುಬಿಡುತ್ತೆ. ಸೊ ನಿಮ್ಮ ವಿಡಿಯೋ ಇದೆ, ಅದರಲ್ಲಿ ನಿಮ್ಮ ಚಾನಲ್ ಹೆಸರು ಮತ್ತು ಶಾರ್ಟ್ಸ್ ಅಂತ ಕಾಣ್ತಿತ್ತು ವಾಟರ್ ಮಾರ್ಕ್ ಅಂದರೆ ಅದನ್ನು ಮತ್ತೆ ಅಪ್ಲೋಡ್ ಮಾಡಿದರೆ ಏನೂ ಇಶ್ಯೂ ಆಗೋಲ್ಲ. ಸೊ ನಿಮ್ಮದೇ ಕಂಟೆಂಟ್ ಇರೋದ್ರಿಂದ ನಿಮ್ಗೆ ಏನೂ ಪ್ರಾಬ್ಲಮ್ ಬರೋಲ್ಲ. ಸೊ ಇದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಿರುತ್ತೆ. ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಚಾನಲ್ ಮೇಲೆ ಹಾಕಿರೋ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಿರೋ ಆಪ್ಷನ್ ಇದು. ಸೊ ಇದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ಹಾಗೆ ಚಾನಲ್ ಮೇಲೆ ಏನಾದರೂ ಇಶ್ಯೂ ಇತ್ತು, ಚಾನಲ್ ಮೇಲೆ ಚೆಕ್ ಮಾಡಿಸ್ಬೇಕು, ಚಾನಲ್ ಮೇಲೆ ಏನಾದರೂ ಇಶ್ಯೂ ಇರ್ಬೋದಾ, ಮಾನಿಟೈಸೇಷನ್ ಬಂದಿದೆ, ಮಾನಿಟೈಸೇಷನ್ ಅಪ್ಲೈ ಮಾಡಿದರೆ ರಿಡ್ಯೂಸ್ ಕಂಟೆಂಟ್ ಏನಾದರೂ ಬರ್ಬೋದಾ ಅಂತ ಏನಾದರೂ ಡೌಟ್ಸ್ ಇದ್ದರೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಚಾನಲ್ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಲಿಕ್ಕೆ ಒಂದು ಮಿನಿಮಮ್ ಚಾರ್ಜ್ ಇದೆ, ಅದನ್ನು ಪೇ ಮಾಡಿ ಚೆಕ್ ಮಾಡಿಸ್ಕೋಬೋದು. ಅದಾದಮೇಲೆ ಏನಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಿದೆ, ಎಲ್ಲ ಮಾನಿಟೈಸೇಷನಲ್ಲಿ ಏನಾದರೂ ಇಶ್ಯೂ ಆಗಿದೆ, ಆ್ಯಡ್ಸೆನ್ಸಲ್ಲಿ ಏನಾದರೂ ಇಶ್ಯೂ ಆಗಿದೆ ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅದು ಕೂಡ ಸರಿ ಮಾಡ್ಕೋಬೋದು. ಸೊ ಅದಕ್ಕಾಗಿ ನಾನು ಬೇರೆ ಚಾರ್ಜ್ ಮಾಡ್ತಿದ್ದೀನಿ. ಸೊ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಏನಿದೆ ನನ್ನ ಚಾನಲ್ ಮೇಲೆ ನೀವು ವಿಸಿಟ್ ಮಾಡಿದರೆ ಕನ್ನಡ ಕ್ರಿಯೇಟರ್ ಗೈಡ್ ಸರ್ಚ್ ಮಾಡಿ ನೀವು ಅದನ್ನು ಕ್ಲಿಕ್ ಮಾಡಿದರೆ ನನ್ನ ಚಾನಲ್ ಓಪನ್ ಆಗುತ್ತೆ. ಚಾನಲ್ ಮೇಲೆ ಮೇನ್ ಫಸ್ಟ್ ವಿಡಿಯೋ ಬರೋದೇ ಅದೇ ಬರುತ್ತೆ, ಅದರಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯೂಟ್ಯೂಬ್ನ ಇಂಥದ್ದು ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಬಿಡಬೇಡಿ. ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಹೀಗೆ ಮಾಡೋದರಿಂದ ನಾವು ನೆಕ್ಸ್ಟ್ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡಿದರೆ ಅದರ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.